ಎಲ್ರಿಗೂ ನಮಸ್ಕಾರ. ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್. ರೈಟ್, ಏನು ಅಂತಂದ್ರೆ ಆಸ್ ಯು ಸಿ ಇನ್ ದ ಟೈಟಲ್, ಎಒ ಅಂಡ್ ಎಒ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿದೆ. ರೈಟ್, ಅಂಡ್ ಇಲ್ಲಿ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಆರ್ ವೆರಿ ಕನ್ಫ್ಯೂಸ್ಡ್, ವೆರಿ ಫ್ರಸ್ಟ್ರೇಟೆಡ್, ರೈಟ್, ಅಂಡ್ ಈವನ್ ಡಿಮೋಟಿವೇಟೆಡ್ ಬಿಕಾಸ್ ಆಫ್ ದ ಕಾನ್ಸ್ಟೆಂಟ್ ಚೇಂಜಸ್. ಆಲ್ಮೋಸ್ಟ್ 3 times ಚೇಂಜಸ್ ಆಗಿದೆ ಯಾವುದು ನೋಟಿಫಿಕೇಶನ್ ಕೊಡುವಂಥದ್ದು. ಅಂಡ್ 3 times ನಿಮಗೆ ಎಕ್ಸಾಮ್ ಡೇಟ್ಸ್ ಕೂಡ ಚೇಂಜ್ ಆಗಿದೆ. ದಟ್ಸ್ ವೆರಿ ಡಿಮೋಟಿವೇಟಿಂಗ್. ಡೆಫಿನೆಟ್ಲಿ ಇಟ್ ಈಸ್ ಡಿಮೋಟಿವೇಟಿಂಗ್ ಅಸ್ ಬಿಕಾಸ್ ವಿ ಗಿವೆನ್ ಅವರ್ ಲೈಫ್ಸ್ ಹಿಯರ್. ರೈಟ್, ಎಕ್ಸಾಮ್ಗೋಸ್ಕರ ನಾವು ಎಲ್ಲ ಬಿಟ್ಟು ಬಂದು ಪ್ರಿಪೇರ್ ಆಗ್ತಿದ್ವಿ. ಸೊ ಈ ತರ ಆಗಿರೋದ್ರಿಂದ ಎಲ್ರಿಗೂ ಫ್ರಸ್ಟ್ರೇಷನ್ ಅನ್ನೋದು, ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗಿದೆ. ರೈಟ್, ಸೊ ಅಂಡ್ ತುಂಬಾ ಜನ ಕೇಳ್ತಿದ್ದಾರೆ, ಸರ್ ಎಕ್ಸಾಮ್ ಯಾವಾಗ ಆಗ್ಬೋದು ನೆಕ್ಸ್ಟ್ ಎಕ್ಸಾಮ್? ಸೊ ರಿನೋಟಿಫೈ ಆಗುತ್ತಾ? ರಿನೋಟಿಫೈ ಆದ್ರೂ ಏನೇನ್ ಚೇಂಜಸ್ ಆಗುತ್ತೆ? ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂತಂದ್ರೆ ಜಸ್ಟ್ ಬಿ ವಿತ್ ಮೀ ಫಾರ್ 10 to 15 minutes. I'll explain all the details. Okay, let's put the facts straight forward and understand the realistic timeline here. Okay, so look at here. This is right, this is a circular from government itself. Right, wait, I'll explain the entire circular here. Okay, ಈ circular ನ ನೋಡೋಣ ಬನ್ನಿ. ಸೊ ಪತ್ರಿಕಾ ಪ್ರಕಟಣೆ 18/9/2025 ಅಂದ್ರೆ ಸೆಪ್ಟೆಂಬರ್, yesterday, that is Thursday, right? It's been one day, right? Okay, so ಡೀಟೇಲ್ ಆಗಿ ನೋಡೋಣ ಬನ್ನಿ ಏನು ಕೊಟ್ಟಿದ್ದಾರೆ ಅಂತ. ಸಿ, ಆಯೋಗ ಅಧಿಸೂಚನೆ ಕೊಟ್ಟಿದೆ ರಿಲೇಟೆಡ್ ಟು RTB 3/2024. ದಿನಾಂಕ ಯಾವಾಗ? 20/9/2024 ಅಂದ್ರೆ ಲಾಸ್ಟ್ ಇಯರ್. ರೈಟ್, ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ ಬಂದಿರುವಂತದ್ದು. ರೈಟ್, ಅದೇ ರೀತಿ ಅದಕ್ಕೆ ತಿದ್ದುಪಡಿ ಕೂಡ ಮಾಡಿದ್ರು. ಯಾವಾಗ? 31st ಡಿಸೆಂಬರ್ 2024. ಸೊ ಅಲ್ಲಿ ತಿದ್ದುಪಡಿ ಆಗುತ್ತೆ. ಇದು ಮೇನ್ ನೋಟಿಫಿಕೇಶನ್ ಆಗುತ್ತೆ, ಇದು ತಿದ್ದುಪಡಿ ಕೊಟ್ಟಿದ್ದು ಅಂತದ್ದು. ರೈಟ್, ಇದರಲ್ಲಿ ಏನ್ ಮಾಡಲಾಗಿತ್ತು? ಕೃಷಿ ಇಲಾಖೆಯಲ್ಲಿ ಸುಮಾರು 86 ಹುದ್ದೆಗಳು ಎಒ ಅಂಡ್ ಆಲ್ಮೋಸ್ಟ್ 586 ಎಒ ಹುದ್ದೆಗಳನ್ನ ನೀಡಲಾಗಿತ್ತು, ಕೊಡಲಾಗಿತ್ತು ನೋಟಿಫಿಕೇಶನ್. ಸೊ ಅದಕ್ಕೆ ತಕ್ಕಂತೆ ಕನ್ನಡ ಭಾಷಾ ಪರೀಕ್ಷೆಯನ್ನು 2025 ಸೆಪ್ಟೆಂಬರ್ 27, ಅದೇ ರೀತಿ ಸ್ಪೆಸಿಫಿಕ್ ಪೇಪರ್ ಎಕ್ಸಾಮ್ಸ್ 28th and 5th ಫಾರ್ 85% and 15%. ಈ ಒಂದು ಪರೀಕ್ಷೆಯ ದಿನಾಂಕವನ್ನು ನಿಗದಿಪಡಲಾಗಿತ್ತು. ರೈಟ್, ವೇಟ್, ಅಂಡ್ ಹಿಯರ್ ಇಸ್ ದ ಟ್ವಿಸ್ಟ್. ಏನು ಟ್ವಿಸ್ಟು? ಈ ಸುತ್ತೋಲೆ ಸಂಖ್ಯೆ ಭಾಗ 3 ದಿನಾಂಕ 4/9. ಓಕೆ, 28/10/2024 ಹಿಂದೆ ನೇರ ನೇಮಕಾತಿ ಅಧಿಸೂಚನೆ ಹೊರಡಿಸಿತ್ತು. ರೈಟ್, ನಮ್ಗೆ ಗೊತ್ತಿದೆ ಇದು ಈ ಟೈಮಲ್ಲಿ. ರೈಟ್, ದಿನಾಂಕ 28/10/2024 ನಂತರ ಸರ್ಕಾರದ ಯಾವುದೇ ಇಲಾಖೆ, ನಿಗಮ, ಮಂಡಳಿ, ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಯಾವುದಾದರೂ ತಿದ್ದುಪಡಿ ಆಗಿದ್ರೆ, ಐ ಟೋಲ್ಡ್ ಯು ಬಿಫೋರ್, ಯಾವಾಗ? 31st ಡಿಸೆಂಬರ್. ಇಲ್ಲಿದೆ ನೋಡಿ, 31st ಡಿಸೆಂಬರ್ ಏನಾಗಿತ್ತು? ತಿದ್ದುಪಡಿ ಆಗಿತ್ತು, ಅಂದ್ರೆ ಅಮೆಂಡ್ಮೆಂಟ್ ಆಗಿತ್ತು, ಅಂದ್ರೆ ಪೋಸ್ಟ್ಪೋನ್ ಮಾಡಿ ರೀನೋಟಿಫಿಕೇಶನ್, ಇವನ್ ಅಪ್ಲಿಕೇಶನ್ ಕೂಡ ಇನ್ನೊಂದ್ಸರಿ ಬಿಟ್ರು. ಸೊ ಈ ತರ ಆಗಿರುವಂತಹ ಎಲ್ಲಾ ನೇಮಕಾತಿಗಳಿಗೆ ಅಂತಹ ಎಲ್ಲಾ ನೇಮಕಾತಿ ಅಧಿಸೂಚನೆಗಳನ್ನು ಸಹ ರದ್ದುಗೊಳಿಸಿ, ಸೊ ಕ್ಯಾನ್ಸಲ್ ಮಾಡಿ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಏನಂದ್ರೆ ಶೆಡ್ಯೂಲ್ ಕಾಸ್ಟ್ ಇಂಟರ್ನಲ್ ರಿಸರ್ವೇಶನ್, IR ಇಂಟರ್ನಲ್ ರಿಸರ್ವೇಶನ್ ಅನ್ನು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಬೇಕೆಂದು ಸೂಚಿಸಿದೆ. ಅಂದ್ರೆ ನ್ಯೂ ನೋಟಿಫಿಕೇಶನ್ ಬಿಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆರ್ಡರ್ ಮಾಡಿದೆ. ರೈಟ್, ಸೊ ಈ ಒಂದು ಉದ್ದೇಶದಿಂದ ಏನಾಗಿದೆ? ಸದರಿ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಅಂದ್ರೆ ಎಒ ಅಂಡ್ ಎಒ ಅಧಿಸೂಚನೆಗಳನ್ನು ರದ್ದುಪಡಿಸಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಹೊಸದಾಗಿ ಅಧಿಸೂಚನೆಗಳನ್ನು ಹೊರಡಿಸಬೇಕಿದ್ದು ದಿನಾಂಕ 27/9/2025 ಕನ್ನಡ ಭಾಷೆಯ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿತ್ತು. 28 ಸ್ಪೆಸಿಫಿಕ್ ಪೇಪರ್ ಫಾರ್ 85% ಅಂಡ್ 15%. ಸೊ 85%, 15% ಏನು ಅನ್ನೋದು ಡೀಟೇಲ್ಸ್ ಆಗಿ ಇನ್ಫಾರ್ಮೇಶನ್ ಬೇಕಂದ್ರೆ ಐ ಹ್ಯಾವ್ ಮೇಡ್ ಎ ಡೀಟೇಲ್ಡ್ ವಿಡಿಯೋ ಇನ್ ಅವರ್ ಯೂಟ್ಯೂಬ್ ಚಾನಲ್, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ದೇರ್ ಐ ಎಕ್ಸ್ಪ್ಲೈನ್ 85% ಅಂದ್ರೆ ಏನು, 15% ಅಂದ್ರೆ ಏನು ಅಂತ. ಸೊ ಈ ಒಂದು ನಿಗದಿಪಡಿಸಲಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರದ್ದುಪಡಿಸಲಾಗಿದೆ, ಕ್ಯಾನ್ಸಲ್ ಮಾಡಲಾಗಿದೆ. ರೈಟ್, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಇಲ್ಲಿ ಬನ್ನಿ, ಡೆಫಿನೆಟ್ಲಿ ಆ ಕಂಪ್ಲೀಟ್ ನ್ಯೂ ರೀನೋಟಿಫಿಕೇಶನ್ ಅನ್ನೋದನ್ನ ಡೀಟೇಲ್ ಆಗಿ ಕೊಡಲಾಗಿದೆ. ರೈಟ್, ಬಿಗಿನ್ ಆಗುತ್ತೆ ಅಂಡ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆಕ್ಚುಲಿ ಯಾವುದೇ ನೋಟಿಫಿಕೇಶನ್ ಆಗ್ಬೇಕಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಲೆಟ್ ಮೀ ಬ್ರೇಕ್ ಇಟ್ ಡೌನ್. ಸೊ ಬ್ರೇಕ್ ಮಾಡೋಣ ಬನ್ನಿ, ಎಷ್ಟು ಟೈಮ್ ಇದೆ, ಯಾವಾಗ ಎಕ್ಸಾಮ್ ಆಗ್ಬೋದು.
ಎಸ್, ದಿಸ್ ಈಸ್ ದ ಸೆಕೆಂಡ್ ಕ್ವಶನ್. ಸೊ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಅಂದ್ರೆ ಎಕ್ಸಾಮ್ ಡೇಟ್ಸ್ ಐ ಆಲ್ರೆಡಿ ಗಿವನ್ ಇನ್ ದ ಥಂಬ್ನೇಲ್. ಎಕ್ಸಾಮ್ ಡೇಟ್ ಯಾವಾಗ ಇರಬಹುದು ಅಂತ. ಸೊ ಲೆಟ್ ಅಸ್ ಡಿಕೋಡ್. ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಅಟ್ಲೀಸ್ಟ್ 2 months ರಿಕ್ವೈರ್ಡ್ ಟು ರೀನೋಟಿಫೈ. ಅಂಡ್ ಆಲ್ರೆಡಿ ಗೌರ್ಮೆಂಟ್ ಹೇಳಿರೋದ್ರಿಂದ ಡಿಸೆಂಬರ್ವರೆಗೂ ಯಾವುದೇ ರೀತಿಯಾದಂತಹ ನೋಟಿಫಿಕೇಶನ್ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಡಿಸೆಂಬರ್ವರೆಗೂ ಅಂದ್ರೆ ಅಟ್ಲೀಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ರೈಟ್. 3 months ಯಾವುದೇ ನೋಟಿಫಿಕೇಶನ್ ಬಿಡಂಗಿಲ್ಲ. ಇದು ಪ್ರೆಸೆಂಟ್ಲಿ PC ನೋಟಿಫಿಕೇಶನ್ ರನ್ ಆಗ್ತಿದೆ, ರೈಟ್. ಅದಾದ್ಮೇಲೆ ಯಾವುದೇ ರೀತಿ ಸೂಚನೆಗಳು ಕಂಡು ಬರ್ತಿಲ್ಲ. ದಿಸ್ ಈಸ್ ಒನ್ ಪಾಯಿಂಟ್, ರೈಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ತುಂಬಾ ಗಮನ ಇಟ್ಟು ಕೇಳಿ. ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ ದೇರ್ ಆರ್ ದ ಸ್ಟೂಡೆಂಟ್ಸ್ 2025 ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಔಟ್ ಇನ್ 2025. ಈ ವರ್ಷ ಪಾಸ್ಡ್ ಔಟ್ ಆಗಿರುವಂತವ್ರು. ಸೊ ದೇ ಆರ್ ಆಲ್ಸೋ ಡಿಮ್ಯಾಂಡಿಂಗ್ ಟು ಇನ್ಕ್ಲೂಡ್ 2025 ಬ್ಯಾಚ್ ಇಂಟು ದಿಸ್ AO ನೋಟಿಫಿಕೇಶನ್. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಈ ಒಂದು ಎಕ್ಸಾಮ್ಗೆ ಎಲಿಜಿಬಿಲಿಟಿ ಕೊಡಿ ಅಂತ ಹೇಳಿದ್ರು. ಅಂದ್ರೆ ಪ್ರೀವಿಯಸ್ಲಿ ಅವ್ರ ಎಲಿಜಿಬಿಲಿಟಿ ಇರಲಿಲ್ಲ, ರೈಟ್. ಈಗ ಡೆಫಿನೆಟ್ಲಿ ಐ ಥಿಂಕ್ ದೇ ಮೇ ಗಿವ್ ದ ಎಲಿಜಿಬಿಲಿಟಿ ಫಾರ್ 2025 ಕ್ಯಾಂಡಿಡೇಟ್ಸ್ ಆಲ್ಸೋ. ಬಟ್ ಯಾವುದೇ ರೀತಿ ಸರ್ಕ್ಯುಲರ್ ಇದುವರೆಗೂ ಇನ್ಕ್ಲೂಡ್ ಮಾಡ್ತೀವಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಡೆಫಿನೆಟ್ಲಿ ರೀನೋಟಿಫಿಕೇಶನ್, ಹೊಸ ನೋಟಿಫಿಕೇಶನ್ ಆರ್ ನ್ಯೂ ನೋಟಿಫಿಕೇಶನ್ ಬಂದಾಗ ನಮಗೆ ಗೊತ್ತಾಗುತ್ತೆ ಏನಾಗಬಹುದು ಅಂತ. ಡೆಫಿನೆಟ್ಲಿ ಐ ಹೋಪ್ ಈವನ್ ಡಿಸ್ಕಷನ್ಸ್ ಕೂಡ ನಡೀತಿದೆ KPSC ಕಡೆಯಿಂದ. ಐ ಪರ್ಸನಲಿ ರಿಕ್ವೆಸ್ಟ್ ಟು ಗಿವ್ ದೆಮ್, ರೈಟ್. And because they are also eligible, reason is very simple, right? They are also eligible, so I request the KPSC also to give the chance to write them. So definitely ಕೊಡಬಹುದು ಅಂತ ಟಾಕ್ಸ್ ಕೂಡ ನಡೀತಿದೆ KPSC ಅಲ್ಲಿ. So this is all about second point, ಅಂದ್ರೆ 2025 candidates. Next third point, roster. So roster change ಮಾಡ್ಲಿಕ್ಕೆ ಸರ್ there are some people who are saying 3 to 4 months ತಗೋಬಹುದು ಅಂತ. No, that's not true. roster change ಮಾಡ್ಲಿಕ್ಕೆ ಆಲ್ರೆಡಿ PC ನೋಟಿಫಿಕೇಶನ್ ನೋಡಿ ನೀವು. ಇಂಟರ್ನಲ್ ರಿಸರ್ವೇಶನ್ ಫೈನಲೈಸ್ ಆಗಿ ಜಸ್ಟ್ 1 month ಆಗಿದೆ ಅಷ್ಟೇ, ರೈಟ್. ಇವನ್ ಎಲ್ಲ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ಸ್ ಆಗಿ ಇವನ್ ಲೆಸ್ ದೆನ್ 1 month ಆಗಿದೆ. ಆಗ್ಲೇ PCಗೆ ಎಲ್ಲ ನೋಟಿಫಿಕೇಶನ್ಸ್ ಆಗಿ ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಮಾಡೇ ಕೊಡ್ತಿದ್ದಾರೆ. ದಟ್ ಮೀನ್ಸ್ ಆಲ್ರೆಡಿ ರೋಸ್ಟರ್ ಚೇಂಜ್ ಆಗಿದೆ, ರೈಟ್. ಆಲ್ರೆಡಿ ರೋಸ್ಟರ್ ರೆಡಿಮೇಡ್ ಆಗಿದೆ. ಜಸ್ಟ್ AOದಲ್ಲಿ ಕೆಟಗರೈಸ್ ನೋಡಬೇಕು. SC ಯಲ್ಲಿರುವಂತಹ ಕೆಟಗರಿ 1, ಐ ಮೀನ್ A, B, C, ರೈಟ್. ಈ ತರ 3 ರಿಂದ 4 ಕೆಟಗರಿ ಇದಾವಲ್ಲ. ಸೊ ಯಾವ್ಯಾವ ಕೆಟಗರಿಗೆ ಏನೇನು ಸರ್ಟಿಫಿಕೇಟ್ ಇಶ್ಯೂ ಮಾಡಲಾಗುತ್ತೆ, ದಟ್ ಈಸ್ ರೋಸ್ಟರ್ ಚೇಂಜ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಇಟ್ಸ್ ವೆರಿ, ಐ ಮೀನ್ ಇಟ್ ವೋಂಟ್ ಟೇಕ್ 3 to 4 months. ದಟ್ ಇಸ್ ದ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಹಿಯರ್. ಇಟ್ ಹಾರ್ಡ್ಲಿ ಟೇಕ್ ಐ ಥಿಂಕ್ 10 to 20 days ಅಷ್ಟೇ, ರೈಟ್. ಫೈನ್, ದಿಸ್ ಈಸ್ ರೋಸ್ಟರ್ ಚೇಂಜ್ ಮಾಡ್ಲಿಕ್ಕೆ ಇಷ್ಟು ಟೈಮ್ ಹಿಡಿಯಲ್ಲ. ಫೈನ್, ಕಮ್ ಟು ದ ಫೋರ್ತ್ ಪಾಯಿಂಟ್ ಏನಂದ್ರೆ ಅಗೇನ್ ರೀನೋಟಿಫಿಕೇಶನ್ ಅಂತ ಡೆಫಿನೆಟ್ಲಿ ಹೊಸ ಅಪ್ಲಿಕೇಶನ್ಸ್ ಬಿಡಬೇಕಾಗುತ್ತೆ. ಹೊಸದಾಗಿ ಎಲ್ಲರೂ ಓಲ್ಡ್ ಕ್ಯಾಂಡಿಡೇಟ್ಸ್ ಆಲ್ಸೋ, ನ್ಯೂ ಕ್ಯಾಂಡಿಡೇಟ್ಸ್ ಆಲ್ಸೋ ಹೊಸದಾಗಿ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಬಟ್ ಇಲ್ಲೂ ಡಿಬೇಟ್ಸ್ ನಡೀತಿದೆ. ಏನಂತ, ಸರ್ ನಾವು ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ದೀವಿ, ಯಾವಾಗ ಓಲ್ಡ್ ಸ್ಟೂಡೆಂಟ್ಸ್, ಸೊ KPSCಗೆ ಮತ್ತೆ ಅಪ್ಲೈ ಮಾಡಬೇಕಾಗುತ್ತಾ? ಸೊ ಐ ಡೋಂಟ್ ಹ್ಯಾವ್ ಎನಿ ಸೇ ಆನ್ ದಟ್. ಡೆಫಿನೆಟ್ಲಿ KPSC ಹೊಸದ ನೋಟಿಫಿಕೇಶನ್ ಬಂದಾಗ ಮೇ ಬಿ ಅಪ್ಲೈ ಮಾಡಬೇಕಾಗುತ್ತೆ ಅನ್ನೋ ಒಂದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಇಟ್ಸ್ ನಾಟ್ ಎನಿಮಿಂಗ್. ಅದೇ KPSC ಕಡೆಯಿಂದ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಬಟ್ ಡೆಫಿನೆಟ್ಲಿ ಹೊಸ ಅಪ್ಲಿಕೇಶನ್ ಕರೀತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ವಿ ನೀಡ್ ಟು ಅಪ್ಲೈ ಅಗೇನ್, ರೈಟ್. ದಟ್ ಈಸ್ ಅಪ್ಲಿಕೇಶನ್ಸ್ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್. ಇಲ್ಲಿ ಟೈಮ್, ಐ ಆಮ್ ಡಿಸ್ಕಸಿಂಗ್ ಅಬೌಟ್ ಟೈಮ್. ಇಲ್ಲಿ ಟೈಮ್ ಅಂತ ಬಂದಾಗ ಒನ್ಸ್ ಅಗೇನ್, ಇಲ್ಲಿ ಟೈಮ್ ಅಂತ ಬಂದಾಗ ಅಟ್ಲೀಸ್ಟ್ ದೇ ನೀಡ್ ಟು ಗಿವ್ 15 to 30 days. ಜಲ್ದಿ ಮಾಡ್ಬೇಕಂತಂದ್ರೆ 15 days ಕೊಡ್ಬೋದು, ಇಲ್ಲ ನಾರ್ಮಲ್ ಆಗಿ ಮಾಡ್ತೀನಿ ಅಂತಂದು 30 days ದೇ ವಿಲ್ ಗಿವ್ ಫಾರ್ ಅಪ್ಲೈ. ನ್ಯೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಕೊಡ್ಬೋದು. ದಟ್ ಈಸ್ ಪಾಯಿಂಟ್ ನಂಬರ್ 4. ನೆಕ್ಸ್ಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್. ಇದೇ ನಾವು ಈ ಒಂದು ಕಾರಣದಿಂದ ಐ ಆಮ್ ಮೇಕಿಂಗ್ ಎ ವಿಡಿಯೋ, ರೈಟ್. ಎಕ್ಸಾಮ್ ಡೇಟ್ಸ್ ಯಾವಾಗ ಇರಬಹುದು ಅಂತ. ಸೊ ಐ ಆಲ್ರೆಡಿ ಟೋಲ್ಡ್ ಯು. ಸೊ ದೀಸ್ ಕನ್ಸಿಡರಿಂಗ್ ದ 4 ಕಂಡೀಷನ್ಸ್ ಗಿವೆನ್. ಸೊ 4 ಕಂಡೀಷನ್ ಡಿಸ್ಕಸ್ ಮಾಡಿದ್ವಲ್ಲ, ಈ ಕಂಡೀಷನ್ಸ್ ಆಧಾರದ ಮೇಲೆ ಮೇ ಬಿ ರೋಸ್ಟರ್ ಚೇಂಜ್ ಮಾಡ್ಲಿಕ್ಕೆ ಈ ತರ ಏನೇ ನೆಕ್ಸ್ಟ್ ದ ಪೀಪಲ್ ಆರ್ ಟೆಲಿಂಗ್ ದಟ್ ಇವನ್ KPSC ಕೂಡ ಡಿಸೆಂಬರ್ ಇಂದ ನಿಮಗೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ರೈಟ್. ಅಟ್ಲೀಸ್ಟ್ ಅಂದ್ರೆ ಇಲ್ಲಿ 2 months ಟೈಮ್. ದೆನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೆಫಿನೆಟ್ಲಿ ಐ ಥಿಂಕ್ 0.5 to 1 month. ಅಂಡ್ ಇದೇ ಟೈಮ್ ಪೀರಿಯಡ್ ಅಲ್ಲೇ ಸೊ 2025 ಬ್ಯಾಚ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ರೋಸ್ಟರ್ ಚೇಂಜ್ ಮಾಡಲಿ, ಅದು KPSC ಅಲ್ಲಿ ಅಂತಹ ಅದರ ಇಂಟರ್ನಲ್ ಇನ್ಫಾರ್ಮೇಶನ್, ಐ ಮೀನ್ ಇಂಟರ್ನಲ್ ಇನ್ಫಾರ್ಮೇಶನ್ ಆಸ್ ವೆಲ್ ಆಸ್ ಇನ್ಫಾರ್ಮಲ್ ಡಿಸ್ಕಷನ್ಸ್. ಯಾಕೆಂದ್ರೆ ಗೌರ್ಮೆಂಟ್ ಪ್ರಪೋಸ್ ಮಾಡಬೇಕಾಗುತ್ತೆ,
ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು, ಎಲ್ಲ ಡಿಸಿಷನ್ ಆಗಲಿಕ್ಕೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಐ ಥಿಂಕ್ 0.5 to 1 month, ರೈಟ್. ರೋಸ್ಟರ್ ಇವೆಲ್ಲ ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ಸೊ ಆಸ್ ಪರ್ ಮೈ ಪರ್ಸನಲ್ ಒಪಿನಿಯನ್ ಆಲ್ಮೋಸ್ಟ್ 4 to 5 months ಆಗ್ಬೋದು ನೆಕ್ಸ್ಟ್ ಎಕ್ಸಾಮ್ ಕಂಡಕ್ಟ್ ಆಗಲಿಕ್ಕೆ. ಸೊ ಆಲ್ರೆಡಿ DPR ಅಲ್ಲಿ ಇಶ್ಯೂ ಮಾಡಿದ್ದಾರೆ, ರೈಟ್. ಸೊ ಪ್ರೋಸೆಸ್ ಕೂಡ ತುಂಬ ಸ್ಪೀಡಾಗಿ ನಡೀತಿದೆ. ಬಟ್ ಅಟ್ಲೀಸ್ಟ್ 4 to 5 months, ದಟ್ ಮೀನ್ಸ್ ಡೆಫಿನೆಟ್ಲಿ ಆನ್ ಜನವರಿ ಎಂಡ್ ಆರ್ ಫೆಬ್ರವರಿ ಎಂಡ್, ಇಷ್ಟು ಒಳಗಡೆ ನಿಮಗೆ ಎಕ್ಸಾಮ್ ಆಗುವಂಥ ಚಾನ್ಸಸ್ ಇದೆ. ಯಾವುದು? AO ಎಕ್ಸಾಮ್. ಗಾಟ್ ಇಟ್? ಸೊ ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಪೆಕ್ಯುಲೇಷನ್ಸ್ ಇಲ್ಲ. ಇಟ್ಸ್ ಆಲ್ ಅಬೌಟ್ ಪ್ರಿಡಿಕ್ಷನ್ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್. ಸೊ ಇಲ್ಲಿರುವಂತಹ ಫ್ಯಾಕ್ಟ್ಸ್ ತಗೊಂಡೆ ನಿಮಗೆ ಪ್ರಿಡಿಕ್ಷನ್ ಮಾಡುವಂತಿರೋದು. ಸೊ ಜನವರಿ ಫೆಬ್ರವರಿ, ದಟ್ ಮೀನ್ಸ್ 4 to 5 months ನಿಮಗೆ ಎಕ್ಸ್ಟ್ರಾ ಸಿಗ್ಬೋದು ಓದಲಿಕ್ಕೆ. ಸೊ ದಿಸ್ ಈಸ್ ಆಲ್ ಐ ವಾಂಟ್ ಟು ಕನ್ವೆ ದ ಮೆಸೇಜ್. ಆ್ಯಂಡ್ ಫೈನಲಿ ಎಸ್, ಡೆಫಿನೆಟ್ಲಿ ತುಂಬ ಫಾಸ್ಟಾಗಿ ಮಾಡಿದ್ದಾರೆ ಅಂತಂದರೆ 3.5 months ಆಗ್ಬೋದು. ನಾರ್ಮಲ್ ಆಗಿ ಮಾಡಿದ್ರು 5 to 5.5 months ಆಗ್ಬೋದು. ಅಪ್ಪರ್ ಲಿಮಿಟ್ ಹೇಳ್ತಿದ್ದೀನಿ. ದಿಸ್ ಇಸ್ ದ ಅಪ್ಪರ್ ಲಿಮಿಟ್, ದಿಸ್ ಇಸ್ ದ ಲೋಯರ್ ಲಿಮಿಟ್. ಸೊ ಈಗ ನಿಮ್ಮ ಕೈಯಲ್ಲಿ ಏನಿದೆ, ಸೊ ಈ ಟೈಮಿಂಗ್ ಇದೆ. ಸೊ ಇಲ್ಲಿ ಪಾಯಿಂಟ್ ಏನು ಅಂತ, ಸರ್ ಇಲ್ಲಿವರೆಗೂ ನಾವು ಪ್ರಿಪೇರ್ ಆಗಿದ್ವಿ, ಈಗ ಸಡನ್ ಆಗಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ರಿಂದ ತುಂಬ ಡಿಮೋಟಿವೇಟ್ ಆಗಿದೆ, ತುಂಬ ಫ್ರಸ್ಟ್ರೇಷನ್ ಆಗಿದೆ, ತುಂಬ ಕನ್ಫ್ಯೂಸಿಂಗ್ ಇಲ್ಲದೆ ಏನು ಮಾಡಬೇಕು ಅಂತ. ಆ್ಯಂಡ್ ದೇರ್ ಆರ್ ಅದರ್ ಗ್ರೂಪ್, ಲೆಟ್ಸ್ ಸೇ ದಿಸ್ ಇಸ್ ದಿ ಗ್ರೂಪ್ ಎ, ದಿಸ್ ಇಸ್ ದ ಗ್ರೂಪ್ ಬಿ. ಸೊ ನಮಗೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ, ಇನ್ನು ಪ್ರಿಪೇರ್ ಕರೆಕ್ಟಾಗಿ ಆಗಿರಲಿಲ್ಲ, ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ. ಐ ಆಮ್ ವರ್ಕಿಂಗ್ ಪ್ರೊಫೆಷನಲ್. ಸೊ ದೇರ್ ಆರ್ ಡಿಫ್ರೆಂಟ್ ಗ್ರೂಪ್ಸ್. ಬಟ್ ಯಾರೇ ಆಗಿದ್ರು, ಐ ನೋ ಮೆನಿ ಆಫ್ ಯು ಹ್ಯಾವ್ ಟೈರ್ಡ್, ರೈಟ್. ತುಂಬ ಟೈರ್ಡ್ ಆಗಿದೆ ಈ ಪ್ರೊಸೆಸ್ಸಲ್ಲಿ. ವಿ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಕಂಟಿನ್ಯೂಸ್ಲಿ ಆಲ್ಮೋಸ್ಟ್ 1 to 1.5 years, ರೈಟ್. ಬಟ್ ದ ಸಿಸ್ಟಮ್ ಈಸ್ ಅನ್ಪ್ರಿಡಿಕ್ಟಬಲ್. ವಿ ಹ್ಯಾವ್ ಅಬ್ಸರ್ವ್ ದಿಸ್ ಇನ್ ಈವನ್ KPSC KS ಎಕ್ಸಾಮ್ ಆಲ್ಸೋ, ರೈಟ್. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ದೀವಿ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ವಿ ಕೆನಾಟ್ ಕಂಟ್ರೋಲ್ ದ KPSC. ದಟ್ಸ್ ದ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಯು. ಸೊ ದೀಸ್ ಥಿಂಗ್ಸ್ ಆರ್ ಬಿಹೈಂಡ್ ಅವರ್ ಹ್ಯಾಂಡ್ಸ್, ರೈಟ್. ಆ್ಯಂಡ್ ಫೈನಲಿ ವಾಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್, ನಮ್ಮ ಕೈಯಲ್ಲಿ ಏನಿದೆ? ಓನ್ಲಿ ಥಿಂಗ್ ವಿ ಹ್ಯಾವ್ ಈಸ್ ಪ್ರಿಪರೇಷನ್ ಆ್ಯಂಡ್ ಟೈಮ್. ಈ ಟೈಮಲ್ಲಿ ಎಷ್ಟು ಸ್ಟ್ರಾಟಜಿಕ್ ಆಗಿ ಪ್ರಿಪರೇಷನ್ ಮಾಡಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿದೆ. ಸೊ ಪ್ಲಾನ್ ಅಕಾರ್ಡಿಂಗ್ ಟು ಯುವರ್ ಸಿಚುಯೇಷನ್. ಸೊ ಎಲ್ರಿಗೂ ಒಂದೇ ಪ್ಲಾನ್ ಹೋಗೋಕ್ಕಾಗುತ್ತಾ? ಐ ವುಡ್ ಸೆ ಡೆಫಿನೆಟ್ಲಿ ನೋ. ಯಾಕಂತಂದ್ರೆ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ರೈಟ್. ಸೊ ಹಾಗಾಗಿ ನಿಮಗೆ ತಕ್ಕಂಗೆ ಪ್ಲಾನ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ that so based on the calls from our invite students and even other students also, agri students ಇಂದ ನಮಗೆ ಕರೆ ಬಂದಿರೋದ್ರಿಂದ, ಸೊ ವಿ ಹ್ಯಾವ್ ಲಿಸ್ಟ್ ಆನ್ ದಿ 4. ಸೊ ಆಪ್ಷನ್ ಎ. ಸೊ ನಿಮಗೆ ಈ 4 to 5 months ಅಲ್ಲಿ ಏನು ಮಾಡಬೇಕು ಅಂತ, ಇಫ್ ಯು ವಾಂಟ್ 4 month ಸ್ಟ್ರಾಟಜಿ, ಜಸ್ಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಆರ್ ಟೈಪ್ ಆಸ್ ಎ. ಸೊ ವಿಲ್ ಕಮ್ ಅಪ್ ವಿತ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವುದು ಬೇಕು ಅಂತ ಕಾಮೆಂಟ್ ಮಾಡಿ. ಸೊ ವಿಲ್ ಕಮ್ ಅಪ್ ವಿತ್ ದಟ್ ಐಡಿಯಾ. ಇಫ್ ಯು ವಾಂಟ್ 4 month ಸ್ಟ್ರಾಟಜಿ ಬೋತ್ GK ಆಸ್ ವೆಲ್ ಆಸ್ ಸ್ಪೆಸಿಫಿಕ್ ಪೇಪರ್, ಸೊ ಟೈಪ್ ಆಸ್ ಎ. ದೆನ್ ಇಫ್ ಯು ಆರ್ ವರ್ಕಿಂಗ್ ಪ್ರೊಫೆಷನಲ್, ನೀವು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತಿದ್ರೆ ಟೈಪ್ ಬಿ. ಇಫ್ ಯು ವಾಂಟ್ ವಿಡಿಯೋ ಆನ್ ದಿಸ್ ಟಾಪಿಕ್. ಇಫ್ ಯು ವಾಂಟ್ ಅ ವಿಡಿಯೋ ಆನ್ ಥರ್ಡ್ ಟಾಪಿಕ್, ಸೊ ನಾನು ಆಲ್ರೆಡಿ ಜಾಬ್ನ ರಿಸೈನ್ ಮಾಡಿದ್ದೀನಿ ಸರ್. ನೌ ವಾಟ್ ಅಂಡ್ ಹೌ ಟು ಡೂ ಪ್ರಿಪರೇಷನ್ ಫಾರ್ 4 to 5 months. ಈ ಒಂದು 4 to 5 months ಪ್ರಿಪರೇಷನ್ ಅಲ್ಲಿ ಹೇಗೆ ಮಾಡಬೇಕು, ನಾನು ಆಲ್ರೆಡಿ ಪ್ರಿಪರೇಷನ್ ಮುಗಿದಿದೆ, ಸೊ ವಾಟ್ ಕ್ಯಾನ್ ಐ ಡೂ ರೈಟ್ ನೌ? ಸೊ ಅನ್ನೋ ಸಿಚುವೇಶನ್ ಅಲ್ಲಿ ಇರೋರು ಮೆನ್ಷನ್ ಟೈಪ್ ಸಿ. ಆ್ಯಂಡ್ 4th one, ಪ್ರಿಪೇರಿಂಗ್ ಫಾರ್ UPSC ಆ್ಯಂಡ್ KPSC. ಪ್ಯಾರಲಲ್ ಆಗಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಆ್ಯಂಡ್ ವಾಟ್ ಅಂಡ್ ಹೌ ಟು ಯುಟಿಲೈಸ್ ದಿಸ್ ಪ್ರೆಸೆಂಟ್ ಟೈಮ್, 4 to 5 months ಅನ್ನೋದು ನಾನು ಹೇಗೆ ಯುಟಿಲೈಸ್ ಮಾಡ್ಕೋಬಹುದು, ಸೊ ದಟ್ ಐ ಕ್ಯಾನ್ ಪ್ರಿಪೇರ್ ಫಾರ್ AO ಆಸ್ ವೆಲ್ ಆಸ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಗಾಟ್ ಇಟ್? ಸೊ if you belong any of these 4 categories, mention in the comment section. ಯಾವುದಕ್ಕೆ ಜಾಸ್ತಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜಸ್ ಬರುತ್ತೆ, ಬೇಸ್ಡ್ ಆನ್ ದಟ್ ವಿಲ್ ಮೇಕ್ ಎ ವಿಡಿಯೋ. ಸೊ ದಿಸ್ ಈಸ್ ಆಲ್ ಫ್ರಮ್ ಮೈ ಸೈಡ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಅದರ್ ಕ್ವರೀಸ್ ಆಲ್ಸೋ, ಓಕೆ, ಯಾವುದ್ರ ಮೇಲೆ ವಿಡಿಯೋ ಬೇಕಾಗಿದೆ, ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಇಫ್ ಯು ಗೆಟ್ ಸಮ್ ಇನ್ಫಾರ್ಮೇಶನ್ ಫ್ರಮ್ ದಿಸ್ ವಿಡಿಯೋ, ಗಿವ್ ಎ ಲೈಕ್ or subscribe. If you are not subscribed yet, please subscribe and mention what you think about the exam in the comment section. And yes, I hope this video helps you, and thank you, and see you again in the next video.